ಅನುದಾನ ಅಂತಿರ್ತಾರೆ. ಯಾಕೆ ಪಾಪ ಅವರು ಎಲೆಕ್ಷನ್ದಲ್ಲಿ ಹಾಕಿರ್ತಾರೆ ದುಡ್ಡನ್ನು, ಅದು ಗೊತ್ತಿದ್ದ ಓಪನ್ ಸೆಕ್ರೆಟರಿಗಳೆಲ್ಲ ಅವುಗಳನ್ನೆಲ್ಲ ಈಗ ಪೂರೈಸಬೇಕಾಗ್ಯದ. ಮತ್ತು ಅನೇಕರು ಇವರು ನಂಬಿ ದುಡ್ಡು ಹುಟ್ಟಿರ್ತಾರೆ ಇಲೆಕ್ಷನ್ದಲ್ಲೇ. ಇವತ್ತು ಇಲೆಕ್ಷನ್ ಏನಾಗಿಬಿಟ್ಟದಪ್ಪ ಅಂತ ದುಡ್ಡು ಹಾಕಿ ದುಡ್ಡು ಅಂತ ಒಂದು ಭರ್ಪೂರ್ ಬೆಳೆ ಆದಂಗೆ ಆಗಿ ಹೋಗ್ಬಿಟ್ಟದ. ಹೀಗಾಗಿ ಅವರು ತಮ್ಮ ಹಾಕಿ ದುಡ್ಡು ವಾಪಸ್ ಆಗಬೇಕಲ್ಲ, ಆ ದೃಷ್ಟಿ ಇಟ್ಕೊಂಡು ತಮ್ಮನ್ನು ಕೇರ್ ಮಾಡ್ತಾಯಿಲ್ಲ, ನಮ್ಗೆ ಕೊಡ್ತಾ ಇಲ್ಲ, ಒಂದು ನಾವು ಗಂಡರನ್ನು ಸಹಿತ ಹಾಕೋಕ್ಕಾಗಿಲ್ಲ ಅಂತೇಳಿ ಅನೇಕ ಶಾಸಕರು ಹೇಳ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಏನಪ್ಪ ಅಂತಂದ್ರೆ ಈ ಎನ್ ವೈ ಗೋಪಾಲಕೃಷ್ಣ ಅವರು ನನ್ನಿಂದ ಒಂದು ಚರಂಡಿ ಕಟ್ಟಿಸಲು ಆಗಿಲ್ಲ ಅಂಥೇಳಿ ತಮ್ಮ ಒಳಲನ್ನು ತುಳ್ಕೊತಾರೆ. ಸಾಗರ ಶಾಸಕರಿವರು ಇವರಿಂಥವ್ರು ಈ ರೀತಿ ಹೇಳ್ತಾರೆ. ಆರೋಪಿತ ಸಚಿವರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ. ಈಗ ಆರೋಪ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ಆರೋಪಿತರಿದ್ದಾರೆ ಅನೇಕರು. ಹಂಚಿಕೆ ರಾಜೀವ್ ಗಾಂಧಿ ವಸ್ತು ಹಂಚಿಕೆ ಆಗಿರ್ಬೋದು, ಮತ್ತೇನಾಗಿರ್ಬೋದು, ಇಲ್ಲೆಲ್ಲ ದುಡ್ಡು ಹೊಡೆದಾರಪ್ಪ ಇವರು, ಅದಕ್ಕೆ ತನಿಖೆ ಆಗಲಿ ಅಂತ ಕಾಗೇವರು ಅಂತ ಇದ್ದಾರೆ. ಜೊತೆಗೆ ಈಗ ಹೇಳಿದ್ದೆ ನಿಮಗೆ ಆಲ್ರೆಡಿ, ಇವರೆಲ್ಲರೂ ಇವತ್ತು ಕೇಳ್ತಾ ಇದ್ದಾರೆ. ಅಂದರೆ ಸ್ವಪಕ್ಷದಿಂದಲೇ ಬಂಡಾಯ ಎದ್ದಾಗ ಸಹಜವಾಗಿ ಈ ಜನ ಬಂಡಾಯ ಎದ್ನದು ಹೋಗುವುದಿಲ್ಲೇ. ಇರುವ ಎರಡು ಪಕ್ಷ ಮುಖ್ಯ. ಇವತ್ತು ನಮ್ಮ JDS ಇದ್ದು ಇಲ್ದಂಗೆ ಆಗಿಬಿಟ್ಟದ. ಅದು ತನ್ನ ಅಸ್ತಿತ್ವವಾಗಿ ಹೋರಾಟ ಬಡದಾಡ್ತಾ ಇದೆ. ಹೀಗಾಗಿ ಯಾರು ಬೀಳುವ ಪಕ್ಷದ ಬೆನ್ನು ಯಾರು ಹತ್ತುದಿಲ್ಲ ರೀ. ಇದರಂದ್ರೆ ಯಾರಪ್ಪ ಹಂಗಂದ್ರೆ ಕಾಂಗ್ರೆಸ್ ಬಿಟ್ರೆ BJP. ಅದಕ್ಕೆ BJP ಕಡೆ ಬರ್ತಾರೆ ಅಂತೇಳಿ ನಮ್ಮ ಏನಪ್ಪ ಜಗದೀಶ್ ಶೆಟ್ಟರ್ ಅವರು ಒಂದು ಮಾತು. ಕಾಂಗ್ರೆಸ್ನಲ್ಲಿ ಆಂತರಿಕ ಹೆಚ್ಚಿದ್ದು, ಅದು ಯಾವಾಗ ಸ್ಫೋಟವಾಗುತ್ತದೋ ಗೊತ್ತಿಲ್ಲ, ಬೇಕಾದಾಗ ಸ್ಫೋಟ ಆಗ್ಬೋದು, ಹೊಡಿತದ. ಮುಂದೆ ರಾಜ್ಯದಲ್ಲಿ ಯಾವುದೇ ಕ್ಷಣದಲ್ಲಿ ರಾಜಕೀಯ ಧ್ರುವೀಕರಣ ಆಗಲಿದ್ದು. ರಾಜಕೀಯ ಧ್ರುವೀಕರಣ ಅಂದರೆ ಏನು ರೀ? ಪಕ್ಷಾಂತರ, ಹೆಚ್ಚು ಅಮೌಂಟ್ ಕೊಡ್ತೀವಿ, ಅಧಿಕಾರ ಕೊಡ್ತೀವಿ, ಮತ್ತೇನು ಕೊಡ್ತೀವಿ, ಇತ್ತು ಕುಂತು ಆ ಕಡೆ ಹೋಗ್ತಾರೆ.